Hi, my dear students. I am your Raju sir. ಕಾಯಕವಾಗಿ ಬಸವಣ್ಣ ಎಜುಕೇಶನ್ ಸೊಸೈಟಿ ಸಂತೆಬೆನ್ನೂರು ದೊಡ್ಡಬಿಗೆರೆ ಗೇಟ್. ನೋಡಿ, ಇಲ್ಲಿ ನಾವು ಒಂದು ಪ್ರಾಬ್ಲಮ್ಸ್ ಅನ್ನು ತಗೊಂಡಿದ್ದೀವಿ. ಪಾಠ ಮಾಡೋದಕ್ಕೆ ಮಾಡೋಣ. ಒಂದು ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀವಿ. ಇದು ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಇರುತ್ತೆ? ಎಷ್ಟು ಮಾರ್ಕ್ಸಿಗೆ ಇರ್ತದೆ? 5 ಮಾರ್ಕ್ಸಿಗೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಅದಾಗಿದೆಯಾ? ಈಗ ನಾವು ಇದರಲ್ಲಿ ಎರಡು ಥರ ಇರ್ತದೆ. ಒಂದು ಏರಿಯಾ ಮೇಲಿರುತ್ತೆ, ಇನ್ನೊಂದು ವಾಲ್ಯೂಮಿನ ಮೇಲಿರುತ್ತೆ. ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ವಾಲ್ಯೂಮಿನ ಮೇಲೆ. ನೋಡಿ, ಒಂದು ಪ್ರಾಬ್ಲಮ್ ಓದ್ತೀನಿ. ಎ ಸಾಲಿಡ್ ಇದೆ, ಅಂದರೆ ಒಂದು ಚಿತ್ರ ಇದೆ. ಈಸ್ ಇನ್ ದ ಶೇಪ್ ಆಫ್ ಎ ಕೋನ್. ಯಾವ ಶೇಪಲ್ಲಿದೆ ನೋಡಿ, ಯಾವ ಶೇಪಲ್ಲಿದೆ? ಇದು ಕೋನ್ ಶೇಪಲ್ಲಿ ಒಂದು ಸಾಲಿಡ್ ಇದೆ. ಇದು ಯಾವ ಶೇಪಲ್ಲಿದೆ? ಕೋನ್ ಶೇಪಲ್ಲಿ ಒಂದು ಸಾಲಿಡ್ ಇದೆ. ಇದು ಸ್ಟ್ಯಾಂಡಿಂಗ್. ಈ ಕೋನು ಸ್ಟ್ಯಾಂಡಿಂಗ್ ನಿಂತಿದೆ. ಆನ್ ಅಂದ್ರೆ ಮೇಲೆ. ಯಾರ ಮೇಲೆ ನಿಂತಿದೆ? ಗೊತ್ತಾಗಿದೆಯಾ? ಒಂದು ಕೋನ್ ಇದೆ, ಒಂದು ಕೋನು ಸ್ಟ್ಯಾಂಡಿಂಗ್ ನಿಂತಿದೆ. ಯಾರ ಮೇಲೆ ನಿಂತಿದೆ? ಹೆಮಿಸ್ಫಿಯರ್ ಮೇಲೆ ನಿಂತಿದೆ. ನೋಡಿ, ಒಂದು ಹೆಮಿಸ್ಫಿಯರ್ ಆಗ್ತದೆ. ಈಗ ಏನಿದು ನೋಡಿ, ಇದಿಷ್ಟು ಹೆಮಿಸ್ಫಿಯರ್. ಇಲ್ಲಿಂದ ಬೇಕಿರೋದು ಕೋನ್. ನೋಡಿ, ಕೋನು ಇದು ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಅಂದರೆ ಒಂದು ಬಾಲನ್ನು ಕಟ್ ಮಾಡಿದಾಗ ಬರ್ತಕ್ಕಂಥ ಅರ್ಧ ಭಾಗನ ಹೆಮಿಸ್ಫಿಯರ್ ಅಂತೇಳಿ ಕರೀತಾರೆ. ಈಗ ವಿತ್ ಬೋತ್ ದೇರ್ ರೇಡಿಯೈ, ಇವೆರಡರ ಬೋತ್ ಅಂದರೆ ಎರಡರ ರೇಡಿಯೈ ಬೀಯಿಂಗ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಇದೆ? 1 ಸೆಂಟಿಮೀಟರ್. ನೋಡಿ, ಈಗ ರೇಡಿಯೈ ಎಷ್ಟು ಸೆಂಟಿಮೀಟರ್ ಇದೆ? ಇದು 1 ಸೆಂಟಿಮೀಟರ್. ರೇಡಿಯೈ ಎಷ್ಟಿದೆ? 1 ಸೆಂಟಿಮೀಟರ್. ನೋಡಿ, ಇದ್ರ ಕೆಳಗಡೆ ಬರ್ತಾ ಇದೀವಲ್ಲ, ಇದು ಕೂಡ ರೇಡಿಯೈನೇ. ಇದು ಕೂಡ ಎಷ್ಟು ಸೆಂಟಿಮೀಟರ್ ಇರುತ್ತೆ? 1 ಸೆಂಟಿಮೀಟರ್. ಅಂದ್ರೆ ಕೋನಿನ ರೇಡಿಯೈ 1 ಸೆಂಟಿಮೀಟರ್ ಇದೆ. ನಮ್ಮ ಹೆಮಿಸ್ಫಿಯರ್ನ ರೇಡಿಯೈ ಕೂಡ 1 ಸೆಂಟಿಮೀಟರ್ ಇದೆ. ನಿಮ್ಗೆ ಏನು ಗೊತ್ತಾಯ್ತು? ಬೋತ್ ದೇರ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅಂಡ್ ದ ಹೈಟ್ ಆಫ್ ದಿ ಕೋನ್. ನೋಡಿ, ಇದು ಹೈಟ್ ಆಫ್ ದಿ ಕೋನ್. ಇದು ಅಂತ ಇದೆಯಾ? ಇದಿಷ್ಟೇನೆ, ಇಲ್ಲಿಂದ ಇಲ್ಲಿಗೆ. ಹೈಟ್ ಆಫ್ ದಿ ಕೋನ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ರೇಡಿಯಸ್ ಎಷ್ಟಿದೆಯೋ ಅಷ್ಟೇ ಹೈಟು ಯಾವುದಕ್ಕೆ ಬರ್ತಾ ಇದೆ? ಕೋನಿನ ಹೈಟಿಗೆ ಬರ್ತಾ ಇದೆ. ಅಂದರೆ ಈ ರೇಡಿಯಸ್ ಎಷ್ಟಿದೆಯೋ ಈ ಕೋನಿನ ಹೈಟ್ ಕೂಡ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಓಕೆ, ಇಲ್ಲಿ ನಮ್ಗೆ ಏನು ಅರ್ಥ ಆಯಿತು ಅಂದರೆ, ಒಂದು ಕೋನ್ ಇದೆ, ಕೋನು ಸ್ಟ್ಯಾಂಡಿಂಗ್ ನಿಂತಿದೆ. ಯಾರ ಮೇಲೆ ನಿಂತಿದೆ? ಹೆಮಿಸ್ಫಿಯರಿನ ಮೇಲೆ ನಿಂತಿದೆ. ಕೋನಿನ ರೇಡಿಯಸ್ ಎಷ್ಟು? 1 ಸೆಂಟಿಮೀಟರ್. ಹೌದೇನಾ? ಹೆಮಿಸ್ಫಿಯರ್ನ ರೇಡಿಯಸ್ ಎಷ್ಟು? 1 ಸೆಂಟಿಮೀಟರ್. ಕೋನಿನ ಹೈಟ್ ಎಷ್ಟು? ಕೂಡ 1 ಸೆಂಟಿಮೀಟರ್. ಇಲ್ಲಿ ಫಿಗರ್ ಗೊತ್ತಾಗಿದೆ ನಮಗೆ. ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸಾಲಿಡ್. ಇದರ ವಾಲ್ಯೂಮ್ ಅನ್ನ ಹೇಳ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಪೈಯಲ್ಲಿ ಹೇಳ್ಬಿಟ್ಟು, ಪೈಯಲ್ಲಿ ನಿಮಗೆ ಪೈ ವ್ಯಾಲ್ಯೂ 22/7. ಅದನ್ನು ಇಡಬಾರ್ದಂತೆ. ಉತ್ತರ ಪೈ ಹಂಗೆ ಇಟ್ಕೊಳ್ತಾ ಹೋಗಿ 22/7 ಅಂತ ಇಡಬೇಡ್ರಿ. ಲಾಸ್ಟಿಗೆ ಉತ್ತರ ಎರಡರಲ್ಲಿ ಬರಲಿ, ಪೈಯಲ್ಲೇ ಬರಲಿ ಅಂತ ಹೇಳಿ. ಓಕೆನಾ? ಗೊತ್ತಾಗಿದೆ ತಾನೇ? ಈಗ ನಾವು ಫಾರ್ಮುಲಾ ಹಾಕೋಣ. ನೋಡಿ, ಈಗ ಫಸ್ಟು ಫಾರ್ಮುಲಾ ಯಾಕೆ ತಗೊಳ್ಳೋಣ? ನೋಡಿ, ನೀವು
ಹೆಮಿಸ್ಫಿಯರ್ ಆದರೂ ಫಸ್ಟ್ ಕೋನ್ ಆದರೂ ಫಸ್ಟ್. ಈಗ ನಾನು ಹೆಮಿಸ್ಫಿಯರ್ ತಗೊಂಡು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ is equal to 2/3 pi r cube cube square cube ತಾನೆ pi r cube. ಇದು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ is equal to 2 ಗೆ 2 3 ಗೆ 3 pi ಅನ್ನ ಹಂಗೆ ಇಟ್ಕೋ. ಪೈ ಅನ್ನ 22/7 ಅಂತ ಬರಿಬೇಡ. ಈಗ ಆರ್ ಅಂದ್ರೆ ಎಷ್ಟಿದೆ? ರೇಡಿಯಸ್ ಇಷ್ಟತನಕ ಮಾತಾಡಿದ್ರೆ ಎಷ್ಟಿದೆ? ಇಂಟು 1 ಅನ್ನ 3 ಟೈಮ್ಸ್ ಬರಿಬೇಕು. 1 ಅನ್ನ ಎಷ್ಟು ಟೈಮ್ ಬರಿಬೇಕು? R³ ಇರೋದ್ರಿಂದ 1 ಅನ್ನ 3 ಟೈಮ್ಸ್ ಬರಿಬೇಕು. is equal to 2/3 pi into 1 1 1 1 1 1. ಓಕೆನಾ? is equal to 2/3 pi into 1 1 pi means 5. ಅಂದ್ರೆ ಏನಿದು? 2/3 pi ಏನಿದು? ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ನೆಕ್ಸ್ಟ್ ಈಗ ಎರಡನೇದು ಏನು ತಗೋಬೇಕು? ವಾಲ್ಯೂಮ್ ಆಫ್ ಕೋನ್ ತರಬೇಕು. ವಾಲ್ಯೂಮ್ ಆಫ್ ಕೋನ್ 1/3 pi r square h 1/3 pi r square h. So 1/3 pi into r square ಅಂದ್ರೆ ರೇಡಿಯಸ್ 1 ತಾನೆ. 1 ಇಂಟು ಹೈಟ್ ಕೂಡ 1 ಸೆಂಟಿಮೀಟರ್ 1 1/3 pi into 1 1 1 1 1 ನೆಕ್ಸ್ಟ್ 1 1 1/3 pi ಗೆ 5. ಈಗ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಗೊತ್ತಾಯ್ತು. ವಾಲ್ಯೂಮ್ ಆಫ್ ಕೋನ್. ನಿಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್. ಇದೊಷ್ಟರದು ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ಈಗ ಥರ್ಡ್ ಸ್ಟೆಪ್ ತಾನೇ. ಈಗ ವಾಲ್ಯೂಮ್ ಆಫ್ ಸಾಲಿಡ್ is equal to volume of solid is equal to volume of hemisphere. Volume of hemisphere. Volume of hemisphere plus volume of cone. Volume of cone. Volume of hemisphere ಎಷ್ಟು ಬಂದಿದೆ ನೋಡಿ ಆನ್ಸರ್? 2/3 pi ಪ್ಲಸ್ ಇದೆಷ್ಟು ಬಂದಿದೆ? 1/3 pi 1/3 pi. ಸೊ ಮಲ್ಟಿಪ್ಲೈ ಮಾಡಿ 2 ಮತ್ತೆ 5 2π/3 ಪ್ಲಸ್ 5/3. ಸೊ ಏನು ಮಾಡಬೇಕು? 3 and 3 LCM 3 3 3 get cancel. 2π plus 3 3 get cancel 5. So 2π plus 1π 2π plus 1π divided by 3 3 3. Last answer 5.